ಎಸ್ ಸರ್, ನೀವು ಅವಾಗಿನ ಸಿನಿಮಾಗಳು ನೋಡ್ಕೊಂಡಾಗ ನೀವೇ ಭಾಳ ಸರಿ, ನಾನು ಭಾಳಷ್ಟು ಸಂದರ್ಶನಗಳಲ್ಲೂ ನೋಡಿದ್ದೀನಿ, ನನ್ನ ಹಳೆಯ ಸಂದರ್ಶನದಲ್ಲೂ ಕೂಡ ಹೇಳಿದ್ರಿ, ನಾನು ಬರೀ ಆನ್ ಸ್ಪಾಟ್ ಸ್ಟೋರಿನ ಕ್ರಿಯೇಟ್ ಮಾಡ್ತಿದ್ದೆ ಅಂತ. ಆ ಥರದೊಂದು ಸಾಹಸ ಯಾರು ಕೂಡ ಮಾಡಿರ್ಲಿಕ್ಕಿಲ್ಲ ಅಂತ. ಬಟ್ ಈ ಥರದ ಘಟನೆಗಳು ನೆನ್ಪು ಮಾಡ್ಕೋಬೇಕಾದ್ರೆ ಯಾವ್ಯಾವ ಸೀನ್ ನೀವು ಆನ್ ಸ್ಪಾಟಲ್ಲೇ ಸ್ಟೋರಿ ಲೈನಪ್ ಮಾಡಿ ಸ್ಟೋರಿ ಬರೆದು ಅದನ್ನು ತೆರೆ ಮೇಲೆ ತಂದಿರ್ತಕ್ಕಂಥ ಕಥೆಗಳು ಯಾವ್ಯಾವಿದೆ ಅಂತ? ಕಲಾಸಿಪಾಳ್ಯ ಪಕ್ಕ ಸರ್, ಕಲಾಸಿಪಾಳ್ಯ. ಆಮೇಲೆ AK-47 ಕೆಲವು ಸೀನ್ಗಳು ಅಲ್ಲಿ ಆನ್ ದಿ ಸ್ಪಾಟೇ ಚೇಂಜ್ ಮಾಡಿರೋದು ಸರ್ ಎಲ್ಲ, ಕೆಲವೆಲ್ಲ. ಆಮೇಲೆ ಏನು ಮೇಜರ್ ಅಂತಂದ್ರೆ ಸರ್, ಪ್ರೊಡ್ಯೂಸರ್ ನನ್ನ ಮೇಲೆ ಇಡ್ತಿದ್ದ ಒಂದು ನಂಬಿಕೆ ಸರ್. ಓಂ ಪ್ರಕಾಶ್ ಸಿನಿಮಾ ಮಾಡ್ತಾರೆ, ಅವ್ರಿಗೆ ಆ ತಾಕತ್ತಿದೆ, ಸಿನಿಮಾ ಪ್ರೇಕ್ಷಕರ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿದ್ದಾರೆ, ಆಡಿಯನ್ಸ್ಗೆ ಏನು ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅನ್ನೋ ಅವ್ರು ನಮಗೆ ಕೊಟ್ಟ ಫ್ರೀನೆಸ್ಸು ನಿರ್ಮಾಪಕರು. ಅವ್ರು ಕೊಡಲಿಲ್ಲ ಅಂದರೆ ನಾವು ಅವೆಲ್ಲ ಮಾಡೋಕ್ಕಾಗಲ್ಲ ಸರ್. ಮಾಡಿ ಓಂ ಪ್ರಕಾಶ್ ಅವರು. ಈಗ ನಾವು ತ್ರಿಶೂಲಂ